ಹಾಯ್ ಹಲೋ ನಮಸ್ಕಾರ. ಸಹನಾ ಸಾತ್ವಿಕ್ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಸಜ್ಜಿ ರೊಟ್ಟಿ ಮಾಡೋದು ಹೆಂಗಂತ ನೋಡಂಬರ್ರಿ. ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಇಟ್ಕೊಂಡು ಇವಾಗ ಹಿಟ್ಟೆಲ್ಲ ಸಣಸ್ಕೊಂಡ್ಬಿಡೋಣ್ರಿ. ಸಜ್ಜಿ ಹಿಟ್ಟಿರಿ ಇದು ಚೆನ್ನಾಗೆಲ್ಲ ಸಣಸ್ಕೋಬೇಕ್ರಿ. ನೋಡ್ರಿ ಈ ಥರ ಚೆನ್ನಾಗೆಲ್ಲ ಸಣಸ್ಕೋಬೇಕು. ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ನೀರೆಲ್ಲ ಕಾಯೋವರೆಗೂ ಹೋದಾಡ್ಬೇಕ್ರಿ. ನೀರು ತಳಮಳ ಅಂತ ಎಲ್ಲ ಕಾಯ್ಬೇಕ್ರಿ. ನೀರು ಕಾದ್ಮೇಲೆ ಈ ಥರ ಹಿಟ್ಟು ಸಾಣಿಸ್ಕೊಂಬಿಟ್ಟು ಈ ಥರ ರೌಂಡ್ ಶೇಪ್ ಮಾಡಿಕೊಂಡು ಈ ಥರ ಹಾಕ್ಕೊಂಡು ಎಲ್ಲ ಹಿಟ್ಟು ಇದು ಮಾಡ್ಕೋಬೇಕ್ರಿ. ಅಂದರೆ ಜಿಗಿಟ್ ಹಾಕ್ಕೋಬೇಕ್ರಿ. ನೋಡ್ರಿ ಈ ಥರ ಜಿಗಿಟ್ ಹಾಕ್ಕೊಂಡ್ರಿ. ಜಿಗಿಟ್ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಒಣ ಹಿಟ್ಟು ಎತ್ಕೊಳ್ಳೋಣ್ರಿ. ಎತ್ಕೊಂಬಿಟ್ಟು ನೋಡ್ರಿ ಈ ಥರ ಎಲ್ಲ ಒಣ ಹಿಟ್ಟೆಲ್ಲ ಎತ್ಕೊಂಬಿಟ್ಟು ಸ್ವಲ್ಪ ಸ್ವಲ್ಪನೇ ಒಣ ಹಿಟ್ಟೊಳಗೆ ಮೊದಲು ಮಿದ್ಕೋಬೇಕ್ರಿ. ಮಿದ್ಕೊಂಡು ಒಂದು ಸ್ವಲ್ಪ ತಣ್ಣೀರು ಅಂದ್ರೆ ಬಿಸಿ ನೀರಲ್ಲ ರೀ, ತಣ್ಣೀರು ಹಾಕ್ಕೊಂಬಿಟ್ಟು ಮಿದ್ಕೋಬೇಕ್ರಿ. ಚೆನ್ನಾಗಿ ನಾದ್ಕೋಬೇಕ್ರಿ. ಈ ಥರ ಎಲ್ಲ ಚೆನ್ನಾಗಿ ಈ ಥರ ನಾದ್ಕೋಬೇಕ್ರಿ. ನೋಡ್ರಿ ಈ ಥರ ಎಲ್ಲ ನಾದ್ಕೊಂಡ್ಮೇಲೆ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ತವ ಇಟ್ಕೊಳ್ಳೋಣ್ರಿ. ಇಟ್ಕೊಂಬಿಟ್ಟು ಒಂದು ಉಳ್ಳೆ ಥರ ಮಾಡಿಕೊಂಡು ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಚೆನ್ನಾಗಿ ಒಂದು ಸ್ವಲ್ಪ ಉಳ್ಳೆ ಥರ ಮಾಡ್ಕೋಬೇಕ್ರಿ. ಇಷ್ಟು ಮಾಡಿಕೊಂಡು ಒಣ ಹಿಟ್ಟು ಹಚ್ಬಿಟ್ಟು ಕೆಳಗೆ ಈ ಥರ ಸ್ವಲ್ಪ ಬಡ್ಕೋಬೇಕ್ರಿ. ಬಡ್ಕೊಂಡು ನಂತರ ಇವಾಗ ಲಟ್ಟಿಸ್ಕೊಳ್ಳೋಣ್ರಿ. ನೋಡಿರಿ ಚೆನ್ನಾಗಿ ರೌಂಡ್ ಶೇಪ್ ಬರೋವರೆಗೂ ಚೆನ್ನಾಗಿ ಲಟ್ಟಿಸ್ಕೋಬೇಕ್ರಿ. ತುಂಬ ಚೆನ್ನಾಗಿರುತ್ತೆ ರೀ, ತುಂಬ ರುಚಿಯಾಗಿರುತ್ತೆ. ಅಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದ್ರಿ ಇದು. ನೀವು ನಿಮ್ಮ ಮನೇಲಿ ಮಾಡಿರಿ, ತುಂಬ ಈಸಿ ರೀ ಮಾಡೋದು. ನೋಡ್ರಿ ಇವಾಗ ತವಾಕ್ ಹಾಕ್ಬಿಟ್ಟು ನೀರು ಹಚ್ಚೋಣ್ರಿ. ಒಂದು ಸ್ವಲ್ಪ ನೀರು ಹಚ್ಕೊಂಡು ಒಂದು ಚೂರು ಬೆಂದ ನಂತರ ವಾಪಸ್ ತಿರುಗಿ ಹಾಕ್ಕೊಳ್ಳೋಣ್ರಿ. ತಿರುಗಿ ಹಾಕ್ಕೊಂಬಿಟ್ಟು ಇನ್ನೊಂದು ರೊಟ್ಟಿ ನೋಡ್ರಿ ರೆಡಿ ಮಾಡಿಕೊಂಡು ಅದೇ ರೀತಿ ಲಟ್ಟಿಸ್ಕೊಳ್ಳೋಣ್ರಿ. ನೋಡಿರಿ ಚೆನ್ನಾಗಿ ಲಟ್ಟಿಸ್ಕೊಳ್ಳೋಣ್ರಿ. ಎಲ್ಲೆಲ್ಲೇ ಬೆಂದ್ಕೋಬೇಕ್ರಿ ಅದು. ಅದೇ ರೀತಿ ಎರಡನೇ ರೊಟ್ಟಿ ನೋಡ್ರಿ ತವಾಗ ಹಾಕ್ಬಿಟ್ಟು ಸ್ವಲ್ಪ ತಣ್ಣೀರು ಕಾಟನ್ ಬಟ್ಟೆಲಿ ಹಚ್ಕೊಂಡ್ಬಿಡೋಣ್ರಿ. ಇವಾಗ ಜೋಳದ ರೊಟ್ಟಿ ಹೆಂಗೆ ಮಾಡ್ತೇವಲ್ಲ ಅದೇ ಥರ ಇದು ಸಜ್ಜಿ ರೊಟ್ಟಿ ಮಾಡೋದ್ರಿ. ಇವಾಗ ತಿರುವಿ ಹಾಕ್ಕೊಳ್ಳೋಣ್ರಿ. ತಿರುವಿ ಹಾಕ್ಕೊಂಬಿಟ್ಟು ನೋಡ್ರಿ ಬೆಂದ್ಕೋಬೇಕ್ರಿ. ಚೆನ್ನಾಗಿ ಬೆಂದ್ಕೋವರೆಗೂ ಆ ಕಡೆ ಈ ಕಡೆ ಎಲ್ಲೆಲ್ಲಿ ಬೆಂದಿಲ್ಲ ಒಂದು ಸ್ವಲ್ಪ ಕೈ ಮುಟ್ಟಿ ಈ ಥರ ಇದು ಮಾಡ್ಕೊಂಡು ಹಾಕ್ಕೋಬೇಕ್ರಿ. ನೋಡ್ರಿ ಎಷ್ಟು ಚೆನ್ನಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ತಿಳಿಸಿ. ಥ್ಯಾಂಕ್ ಯು.